ಮೊನ್ನೆ ನಡೆದಂಥ ಸಂಸತ್ತಿನ ಅಧಿವೇಶನದಲ್ಲಿ ಈ ದೇಶದ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ಸಂವಿಧಾನ ಚರ್ಚೆ ಮಾಡೋ ಸಮಯದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಶಬ್ದ ಬಳಸ್ತಾರೆ. ಆ ಶಬ್ದ ಏನಂದ್ರೆ ನೀವು ಅಂಬೇಡ್ಕರ್ ಅನ್ನೋ ಒಂದು ನಿಟ್ಟಿನಲ್ಲಿ ಅದೇ ಶಬ್ದನ ಒಂದು ಯಾವುದೋ ಒಂದು ದೇವ್ರ ಹೆಸರು ತಗೊಂಡ್ರೆ ನಿಮ್ಮ 7 ಜನ್ಮದಲ್ಲಿ ಪುಣ್ಯ ಸಿಗ್ತಿತ್ತು ಅಂತ, ಒಂದು ಸ್ವರ್ಗ ಸಿಗ್ತಿತ್ತು, ಪುಣ್ಯ ಸಿಗ್ತಿತ್ತು ಅಂತ ಏನು ಹೇಳ್ತಾರಲ್ಲ, ಈ ಒಂದು ಅವಿವಾದಾತ್ಮಕ ವಿವಾದ ಬಗ್ಗೆ ಹೇಳಿಕೆಯನ್ನ ನಾವು ಬಹುಜನ ಸಮಾಜ ಪಾರ್ಟಿಯಿಂದ ಖಂಡಿಸ್ತೀವಿ. ಇಂಥ ನಾಲಾಯಕ ಗೃಹ ಮಂತ್ರಿ ಕೇಂದ್ರ ಸಚಿವ ಸಂಪುಟದಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂವಿಧಾನದ ಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಒಂದು ಒಳ್ಳೆಯ ದೃಷ್ಟಿಕೋನ, ಅಂಬೇಡ್ಕರ್ ಅವರ ಮೇಲೆ ಸಂವಿಧಾನದ ಮೇಲೆ ಅವರ ನಿಜವಾಗಿ ಗೌರವ ಇತ್ತಂದರೆ ಅವರ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಅಮಿತ್ ಶಾ ಅವರನ್ನು ತಕ್ಷಣ ವಜಾಗೊಳಿಸ್ಬೇಕಂತೇಳಿ ನಾವು ನರೇಂದ್ರ ಮೋದಿಯವರಲ್ಲಿ ನಿಜವಾಗಿತ್ತಂದರೆ ಅವರು ತಕ್ಷಣ ಅವ್ರನ್ನ ವಜಾಗೊಳಿಸ್ಬೇಕು ಅಂತೇಳಿ ನಮ್ಮದು ಧಾರವಾಡ ಜಿಲ್ಲಾ ಬಹುಜನ ಸಮಾಜ ಪಾರ್ಟಿಯಿಂದ ಖಂಡಿಸ್ತೇವೆ. ರೇವಣ್ ಸಿದ್ದಪ್ಪ, ಹೊಸಮನಿ ದೇಸಾಯಿ, ಧಾರವಾಡ ಜಿಲ್ಲಾ ಅಧ್ಯಕ್ಷರು.